ನಮಸ್ಕಾರ. ಮುಖ್ಯಾಂಶಗಳು. ನ್ಯೂಯಾರ್ಕ್ನಲ್ಲಿ G4 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪ್ರಧಾನಿ ಭಾಗಿ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ ಚರ್ಚೆ. ಉದ್ದಿಮೆದಾರರಿಗೆ ಸಾಲ, ರಾಷ್ಟ್ರೀಕೃತ ಬ್ಯಾಂಕ್ ಸ್ಥಾನ ತುಂಬಲಿರುವ ಮುದ್ರಾ ಯೋಜನೆ. ಎಂ ವೆಂಕಯ್ಯ ನಾಯ್ಡು. ಕಳಸಾ ಬಂಡೂರಿ ಯೋಜನೆ ಜಾರಿಗೆ ವಿವಿಧ ಸಂಘಟನೆಗಳು ನೀಡಿದ್ದ ಬಂದ್ ಕರೆಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಕಳಸಾ ಬಂಡೂರಿ ಯೋಜನೆ ರಾಜ್ಯದ ಜನರ ಹಿತ ಕಾಪಾಡಲು ಬದ್ಧ. ಮಧ್ಯಂತರ ಆದೇಶ ಕೋರಿ ಅರ್ಜಿ ಸಲ್ಲಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಳ ಕುರಿತಂತೆ ನ್ಯೂಯಾರ್ಕ್ನಲ್ಲಿ G4 ರಾಷ್ಟ್ರಗಳ ಶೃಂಗಸಭೆ ಇದೀಗ ಆರಂಭವಾಗಿದೆ. ಭಾರತ ಪ್ರಾಯೋಜಿಸುತ್ತಿರುವ ಈ ಸಭೆಯಲ್ಲಿ ಜಪಾನ್, ಜರ್ಮನಿ ಮತ್ತು ಬ್ರೆಜಿಲ್ನ ಮುಖಂಡರು ಪಾಲ್ಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನುದ್ದೇಶಿಸಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಕುರಿತು ಈ ಹಿಂದೆ ಪ್ರಸ್ತಾಪಿಸಿದ್ದರೂ ಯಾವುದೇ ಪ್ರಗತಿಯಾಗಿಲ್ಲ. ಸುಧಾರಣೆಗಳನ್ನು ತ್ವರಿತವಾಗಿ ಜಾರಿಗೊಳಿಸಬೇಕಾಗಿದೆ. ಜಾಗತಿಕ ಶಾಂತಿ ಮತ್ತು ಸಮೃದ್ಧಿಗಾಗಿ 2004ರಲ್ಲಿ ಸೇರಿದ್ದ G4 ಶೃಂಗಸಭೆ ಮತ್ತೆ ಈಗ ನಡೆಯುತ್ತಿದೆ. ಭಯೋತ್ಪಾದನೆ, ಹವಾಮಾನ ಬದಲಾವಣೆ, ವಲಸೆ ಮುಂತಾದ ಸವಾಲುಗಳು ಒಕ್ಕೂಟ ರಾಷ್ಟ್ರಗಳ ಮುಂದಿವೆ. ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದರು. ಸಭೆಯ ನಂತರ 4 ದೇಶಗಳ ನಾಯಕರು ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. All the major countries, it will carry greater credibility and legitimacy and will be more representative and effective in addressing the challenges of the 21st century. I have taken a significant step forward to commence tax-based negotiations. This would not have been possible but for the dynamic leadership of His Excellency Mr. Srem Patricia and Ambassador Courtney Rattray. However, this is just the first step. We should aim to take this process to its logical conclusion during the 17th session. I am confident that our meeting today will give a big impetus to our efforts in this direction. ಪ್ರಧಾನಿ ನರೇಂದ್ರ ಮೋದಿ ಸಿಲಿಕಾನ್ ವ್ಯಾಲಿಯ ರಾಜಧಾನಿ ಎಂದೇ ಬಣ್ಣಿಸಲ್ಪಡುವ ಸ್ಯಾನ್ ಹುಸೆಗೂ ಇಂದು ಭೇಟಿ ನೀಡಲಿದ್ದು ಐಟಿ ಕಂಪನಿಗಳ ವರಿಷ್ಠರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಅಲ್ಲಿನ ಮೇಯರ್ ಸ್ಯಾನ್ ಲಿಕಾಡೋ ಪ್ರಧಾನಿ ಮೋದಿ ಅವರ ಭೇಟಿ ಮಹತ್ವದ ಅವಕಾಶವಾಗಿದ್ದು ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುವುದು ಎಂದರು. I'm looking forward very much to the Prime Minister's speech, but really more than anything, I'm looking forward to seeing so many members of the Indian American community coming here to downtown San Jose. This is an extraordinary opportunity for San Jose and for Silicon Valley. ಸ್ಯಾನ್ ಹುಸೆಯಲ್ಲಿ ಪ್ರಧಾನಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಸುಮಾರು 18,000 ಮಂದಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನ್ಯೂಯಾರ್ಕ್ನಲ್ಲಿ ವಿಶ್ವ ನಾಯಕರನ್ನು ಭೇಟಿ ಮಾಡಿ ಜಾಗತಿಕ ಸವಾಲುಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದರು. ವಿಶ್ವ ಬ್ಯಾಂಕ್ ಅಧ್ಯಕ್ಷ ಜಿಮ್ ಯಾಂಗ್ ಕಿಮ್ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಜೋರ್ಡಾನ್ ದೊರೆ ಅಬ್ದುಲ್ಲಾ ಅಲ್ ಹುಸೇನ್ ಅವರನ್ನು ಭೇಟಿಯಾದ ನರೇಂದ್ರ ಮೋದಿ ಇಸ್ಲಾಮಿಕ್ ಉಗ್ರರಿಂದ ಎದುರಾಗಿರುವ ಅಪಾಯ ಹಾಗೂ ಭಯೋತ್ಪಾದನೆ ಕುರಿತು ಪ್ರಸ್ತಾಪಿಸಿದರು. ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಬಾನ್ ಕಿ ಮೂನ್ ಅವರನ್ನು ಭೇಟಿಯಾದ ಪ್ರಧಾನಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತ ಪಡೆಗಳ ಪಾತ್ರ ಹಾಗೂ ಭದ್ರತಾ ಮಂಡಳಿ ಸುಧಾರಣೆ ಕುರಿತಂತೆ ಮಾತುಕತೆ ನಡೆಸಿದರು. ಸೆಂಟ್ ಲೂಸಿಯಾ ಪ್ರಧಾನಿ ಕೆನಿ ಡೇವಿಸ್ ಆಂಥೋನಿ ಹಾಗೂ ಭೂತಾನ್ ಪ್ರಧಾನಿ ಶೆರಿಂಗ್ ತೋಬ್ಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ದೊರೆಯಲು ತಾವು ಬೆಂಬಲಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತುಕತೆ ವೇಳೆ ತಿಳಿಸಿದರು. ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರನ್ನು ಭೇಟಿ ಮಾಡಿದ ನರೇಂದ್ರ ಮೋದಿ ಶ್ರೀಲಂಕಾದಲ್ಲಿ ಈ ವರ್ಷ ಯಶಸ್ವಿಯಾಗಿ ಮುಗಿದ ಚುನಾವಣೆಗಳು ಅಲ್ಲಿ ಆಳವಾಗಿ ಬೇರೂರಿರುವ ಪ್ರಜಾತಂತ್ರ ಸಂಪ್ರದಾಯವನ್ನು ತೋರಿಸಿಕೊಟ್ಟಿದೆ ಎಂದರು. ಸ್ವೀಡನ್ ಪ್ರಧಾನಿ ಸ್ಟೀಫನ್ ಲೂಫ್ವೆನ್, ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಅನಸ್ತಾಸಿಯೇಡಸ್ ಸಹ ಭಾರತಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಸಿಗಲು ಬೆಂಬಲಿಸುವುದಾಗಿ ಮೋದಿ ಅವರಿಗೆ ತಿಳಿಸಿದರು.
ಭಾರತದ ವಿರುದ್ಧ ಪರೋಕ್ಷ ಯುದ್ಧ ಸಾರುತ್ತಿರುವ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸುತ್ತಿದೆ ಎಂದು ಗೃಹ ಸಚಿವ ರಾಜನಾಥ್ ಸಿಂಗ್ ಆರೋಪಿಸಿದ್ದಾರೆ. ಲಕ್ನೋದಲ್ಲಿಂದು ಭಾರತದ ಭದ್ರತಾ ಸ್ಥಿತಿ ಕುರಿತ ಸಮಾವೇಶದಲ್ಲಿ ಅವರು ಪಾಕಿಸ್ತಾನ ಹಾಗೂ ಚೈನಾ ಜೊತೆ ಭಾರತ ಹೊಂದಿರುವ ಗಡಿಗಳು ಸೂಕ್ಷ್ಮವಾಗಿದ್ದು ಚೈನಾ ಜೊತೆ ಗಡಿ ವಿವಾದವನ್ನು ಬಗೆಹರಿಸಲು ಪ್ರಯತ್ನಗಳು ಮುಂದುವರೆದಿವೆ. ಪಾಕಿಸ್ತಾನ ಸತತವಾಗಿ ಕದನ ವಿರಾಮ ಒಪ್ಪಂದಗಳನ್ನು ಉಲ್ಲಂಘಿಸುತ್ತಿದ್ದು ಇದಕ್ಕೆ ಭಾರತ ಸೂಕ್ಷ್ಮವಾಗಿ ಪ್ರತ್ಯುತ್ತರ ನೀಡುತ್ತಿದೆ. ಭಾರತದಲ್ಲಿ ತನ್ನ ಜಾಲ ಸ್ಥಾಪಿಸಲು ಇಸ್ಲಾಮಿಕ್ ಉಗ್ರರು ವಿಫಲರಾಗಿದ್ದಾರೆ ಎಂದರು. ಒಳ ನುಸುಳುಕೋರರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಪರಿಣಾಮವಾಗಿ 2014ರಲ್ಲಿ 130 ಉಗ್ರರು ಹತರಾಗಿದ್ದಾರೆ. ಕಳೆದ ವರ್ಷ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಳ ನುಸುಳುವಿಕೆ ಪ್ರಕರಣಗಳು ಕಡಿಮೆಯಾಗಿವೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಮುದ್ರಾ ಬ್ಯಾಂಕ್ ಯೋಜನೆಯಡಿ ಸಣ್ಣ ಉದ್ದಿಮೆದಾರರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಮ್ಮಿಕೊಂಡಿರುವ ಬೃಹತ್ ಸಾಲ ಸಪ್ತಾಹದ ಅಂಗವಾಗಿ ಕೇಂದ್ರ ಸಚಿವ ಎಂ ವೆಂಕಯ್ಯ ನಾಯ್ಡು ಚೆನ್ನೈನಲ್ಲಿಂದು ಉದ್ದಿಮೆದಾರರಿಗೆ ಚೆಕ್ ವಿತರಿಸಿದರು. ನಂತರ ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು ಹಾಗೂ ಸಹಕಾರಿ ಬ್ಯಾಂಕ್ಗಳು ವಿತರಿಸುವ ಸಾಲವನ್ನು ಮುದ್ರಾ ಬ್ಯಾಂಕ್ ತುಂಬಲಿದೆ. ಈ ಯೋಜನೆಯಲ್ಲಿ 50,000 ಸಾಲ ಪಡೆಯುವ ಬಡವರು 60%ರಷ್ಟಿದ್ದು 15,000ದಿಂದ 2 ಲಕ್ಷ ಪಡೆಯುವವರು 20%ರಷ್ಟು ಇದ್ದಾರೆ ಎಂದರು. And also the non-banking finance corporations, cooperative banks and also microfinance corporations, the Mudra Bank refinance all of them. Loans up to 50,000 rupees. 60% of the loans will be for those poor people. 50,000 to 2 lakh rupees will be given to for another 20% people. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಶೀಘ್ರ ಅನುಷ್ಠಾನಕ್ಕೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಇಂದು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಹಲವು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ನಗರದ ಟೌನ್ ಹಾಲ್ ವೃತ್ತದಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆಯಲ್ಲಿ ತೆರಳಿದರು. ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಉತ್ತರ ಕರ್ನಾಟಕದ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಇಡೀ ರಾಜ್ಯದ ಜನತೆ ಬಂದ್ಗೆ ಬೆಂಬಲ ನೀಡಿದೆ. ಮತ್ತೊಮ್ಮೆ ರಾಜ್ಯ ಸರ್ಕಾರ ದೆಹಲಿಗೆ ನಿಯೋಗ ಕೊಂಡೊಯ್ದು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಬೇಕು ಎಂದು ಹೇಳಿದರು. ಬೆಳಗಿನಿಂದ ನಗರದ ಪ್ರಮುಖ ಸ್ಥಳಗಳಲ್ಲಿ ಬಾಧಿತವಾಗಿದ್ದ ಸಾಮಾನ್ಯ ಜನಜೀವನ ಸಂಜೆ ವೇಳೆಗೆ ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳಿತು. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಇಂದು ನೀಡಿದ್ದ ಕರೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಂಬಲ ವ್ಯಕ್ತವಾಗಿ ಸಾಮಾನ್ಯ ಜನಜೀವನ ಬಾಧಿತವಾಗಿತ್ತು. ಬೆಳಗಾವಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು. ರಸ್ತೆಗಳಲ್ಲಿ ವಾಹನಗಳ ಸಂಚಾರ ವಿರಳವಾಗಿತ್ತು. ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು. ಪ್ರಯಾಣಿಕರು ಬಸ್ಗಳಿಗಾಗಿ ಕಾದು ಕುಳಿತ ದೃಶ್ಯ ಕಂಡುಬಂದಿತು. ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ಬಂದ್ನಿಂದಾಗಿ ಬಸ್ ಇಲ್ಲದೆ ಕೆಲಸ ಕಾರ್ಯಗಳಿಗೆ ತೆರಳಲು ಅನಾನುಕೂಲವಾಗಿದೆ. ಪರೀಕ್ಷೆಗೋಸ್ಕರ ಬೇರೆ ಊರಿನಿಂದ ಬಂದಿದ್ದು ಹಿಂದಿರುಗಲು ಬಸ್ಗಾಗಿ ಸಂಜೆವರೆಗೂ ಕಾಯಬೇಕಿದೆ ಎಂದು ಪ್ರತಿಕ್ರಿಯಿಸಿದರು. ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ವಿ, ಎಲ್ಲ ಸ್ಟ್ರೈಕ್ ಇದೆ ಅಂತ ಹೇಳ್ತಾ ಇದ್ರು. ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟೊಂದು ಇದು ಇರಲಿಲ್ಲ. ಬಂದು ಹೇಳಿದ್ವಿ, ನೋಡಿದ್ವಿ. ಆಮೇಲೆ ಯಾವ ಬಸ್ಸಸ್ನು ಇಲ್ಲ. ಒಂದೇನೋ ಬಸ್ಸಸ್ ಬಿಟ್ಟಿದ್ರು. ಆಮೇಲೆ ಏನೋ ಪ್ರಾಬ್ಲಮ್ ಆಗಿತ್ತಂತ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಆಟೋಗೆ ಹೋದರೆ ಅಲ್ಲಿ ಡಬಲ್ ಚಾರ್ಜು. ಅಲ್ಲಿಂದ ಮತ್ತೆ ನಾವು ಮುಂದೆ ಹೋಗಬೇಕು. ಅಲ್ಲಿಂದ ಬರಬೇಕಾದ್ರೆ ಮತ್ತೆ 11:30ಗೆ ಇಲ್ಲಿ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಬಂದರೆ ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಬಸ್ಸು ಇಲ್ಲ, ಏನಿಲ್ಲ. ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳೀಯ ರೈತ ಮುಖಂಡರು ಯೋಜನೆ ಜಾರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಮುಂದಾಗಬೇಕು. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಗೌರ್ಮೆಂಟ್ ಅವರು ಏನೋ ಕ್ರಮ ತಗೊಳ್ತಾ ಇಲ್ಲ. ಈ ಒಂದು ಹೋರಾಟ ಕೇವಲ ಪ್ರಾರಂಭ. ಸರ್ಕಾರ ಇದನ್ನ ತಕ್ಷಣ ನೀವು ಮಧ್ಯಸ್ಥಿಕೆ ವಹಿಸಿ ರೈತರ ಸಾಲ ಮನ್ನಾ ಇರ್ಬೋದು,
ಕಳಸಾ ಬಂಡೂರು ಯೋಜನೆಯ ಅನುಷ್ಠಾನ ಇರ್ಬೋದು, ಈ ಉತ್ತರ ಕನ್ನಡದ ಜ್ವಲಂತ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಂಡುಕೋದಿದ್ರೆ ಮುಂದೆ ಆಗುವಂಥ ಅನಾಹುತಗಳಿಗೆ ಸರ್ಕಾರ ಹೊಣೆ ಆಗ್ತದೆ. ಇತ್ತ ಧಾರವಾಡದಲ್ಲಿ ಬಂದ್ ಅಂಗವಾಗಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು ನಿತ್ಯ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ದ ದೃಶ್ಯ ಕಂಡುಬಂದಿತು. ಈ ಮಧ್ಯೆ ಪ್ರಕರಣ ಸಂಬಂಧ ಮಧ್ಯಂತರ ಆದೇಶ ಕೋರಿ ನ್ಯಾಯಾಧಿಕರಣದ ಮುಂದೆ ಅರ್ಜಿ ಸಲ್ಲಿಸಲಾಗುವುದು ಎಂದು ತಿಳಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ಸಂಬಂಧ ಪ್ರತಿಭಟನೆ ನಡೆಸುತ್ತಿರುವ ರೈತರು ಮತ್ತು ಕನ್ನಡಪರ ಸಂಘಟನೆಗಳು ತಮ್ಮ ಧರಣಿ ಹಿಂತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಜನರ ಹಿತರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ ಅವರು, ವಿವಾದ ಬಗೆಹರಿಸುವ ಸಂಬಂಧ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಶೀಘ್ರ ಕರೆಯಬೇಕೆಂದು ಪ್ರಧಾನಿ ಅವರನ್ನು ಕೋರಲಾಗುವುದೆಂದು ತಿಳಿಸಿರುವುದಾಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಖಗೋಳ ವಿಜ್ಞಾನ ಅಧ್ಯಯನಕ್ಕೆ ಮೀಸಲಾದ ದೇಶದ ಮೊದಲ ಉಪಗ್ರಹ ಆಸ್ಟ್ರೋಸ್ಯಾಟ್ ಉಡಾವಣೆಗೆ 50 ಗಂಟೆಗಳ ಇಳಿ ಎಣಿಕೆ ಇಂದು ಬೆಳಗ್ಗೆ ಆರಂಭವಾಗಿದೆ. ಉಪಗ್ರಹವನ್ನು ನಾಡಿದ್ದು ಬೆಳಗ್ಗೆ 10 ಗಂಟೆಗೆ ಶ್ರೀಹರಿಕೋಟಾದ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರದಿಂದ PSLV C-30 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುವುದು. ಆಸ್ಟ್ರೋಸ್ಯಾಟ್ ಜೊತೆಗೆ ಅಮೆರಿಕಾದ 4 ಹಾಗೂ ಇಂಡೋನೇಷ್ಯಾ ಮತ್ತು ಕೆನಡಾದ ತಲಾ 1 ಸಣ್ಣ ಉಪಗ್ರಹಗಳನ್ನು ಕೂಡ ಉಡಾವಣೆ ಮಾಡಲಾಗುವುದು. 1513 kg ತೂಕದ ಆಸ್ಟ್ರೋಸ್ಯಾಟ್ ಉಪಗ್ರಹದ ಕಾಲಾವಧಿ 5 ವರ್ಷ. ಬೆಂಗಳೂರಿನ ಕಮಾಂಡೆಂಟ್ ASC ಸೆಂಟರ್ನಲ್ಲಿ ತರಬೇತಿ ಪಡೆದ 280 ಯೋಧರ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಲೆಫ್ಟಿನೆಂಟ್ ಜನರಲ್ SPS ಖತೇವಾ ತರಬೇತಿ ಯೋಧರ ಪಥಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸೇನೆಗೆ ಯೋಧರು ಸೇರ್ಪಡೆಗೊಳ್ಳಲು ಕಾರಣರಾದ ಯೋಧರ ಕುಟುಂಬ ವರ್ಗಕ್ಕೆ ನೆನಪಿನ ಕಾಣಿಕೆ ನೀಡಿದರು. ನಂತರ ಅವರು ದೇಶದ ಏಕತೆ ಹಾಗೂ ಸಮಗ್ರತೆ ಕಾಯ್ದುಕೊಳ್ಳುವಲ್ಲಿ ಯೋಧರ ಪಾತ್ರ ಮಹತ್ವದ್ದಾಗಿದೆ, ಗಡಿ ರಕ್ಷಣೆ ಹಾಗೂ ಆಂತರಿಕ ಭದ್ರತಾ ಕಾರ್ಯದಲ್ಲಿ ಯೋಧರು ಸಮರ್ಥವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. हमारे देश की सुरक्षा को खतरा होगा, आप सब लोग बाकी सशस्त्र सेनाओं की तरह दुश्मन का डटकर मुकाबला करेंगे. ನಾಳೆ ವಿಶ್ವ ಪ್ರವಾಸೋದ್ಯಮ ದಿನ. ರಾಜ್ಯದಲ್ಲಿನ ಪ್ರಮುಖ ಧಾರ್ಮಿಕ ಪ್ರವಾಸಿ ತಾಣಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಕೂಡ ಒಂದು. ಇಲ್ಲಿಗೆ ಭೇಟಿ ನೀಡುತ್ತಿರುವ ಪ್ರವಾಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಕರಾವಳಿಯ ತೀರದಲ್ಲಿ ನೆಲೆಗೊಂಡಿರುವ ಬೃಹದಾಕಾರದ 123 ಅಡಿ ಎತ್ತರದ ಶಿವನ ವಿಗ್ರಹ ಮತ್ತು ಗಗನಚುಂಬಿ ಗೋಪುರ, ಶಿವ ದೇಗುಲದ ಸುತ್ತ ಮಾರ್ದನಿಸುವ ಕಡಲಿನ ಅಬ್ಬರದ ಮನಮೋಹಕ ದೃಶ್ಯ ಪ್ರವಾಸಿಗರಿಗೆ ಅಚ್ಚುಮೆಚ್ಚು. ಪ್ರವಾಸಿಗರನ್ನು ಸ್ವಾಗತಿಸುವ 18 ಮಾಳಿಗೆಗಳ 249 ಅಡಿ ಎತ್ತರದ ಸ್ವಾಗತ ಗೋಪುರ ವಿಶಿಷ್ಟವಾದುದು. ಶಿವನ ವಿಗ್ರಹದ ಕೆಳಗೆ ನಿರ್ಮಿಸಿರುವ ಗುಹೆಯಲ್ಲಿ ಮುರುಡೇಶ್ವರನ ಇತಿಹಾಸ ಸಾರುವ ಭೂಕೈಲಾಸ, ದೇಗುಲದ ಸುತ್ತಮುತ್ತ ನಿರ್ಮಾಣವಾಗಿರುವ ಶಿಲ್ಪಕಲೆಗಳು ಹಾಗೂ ಅಪರೂಪದ ವಿನ್ಯಾಸದ ಕಟ್ಟಡಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಪ್ರವಾಸೋದ್ಯಮ ದಿನದ ಅಂಗವಾಗಿ ನಾಳೆ ವಿವಿಧೆಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಚೈನಾದಲ್ಲಿ ನಡೆಯುತ್ತಿರುವ ಗುವಾಂಗ್ಚೌ WTA ಟೆನಿಸ್ ಪಂದ್ಯಾವಳಿಯ ಡಬಲ್ಸ್ ಪ್ರಶಸ್ತಿಯನ್ನು ಸಾನಿಯಾ ಮಿರ್ಜಾ ಹಾಗೂ ಸ್ವಿಟ್ಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಗೆದ್ದುಕೊಂಡಿದ್ದಾರೆ. ಇಂದು ನಡೆದ ಫೈನಲ್ಸ್ನಲ್ಲಿ ಈ ಜೋಡಿ ಚೈನಾದ ಶಿಲಿನ್ಜು ಹಾಗೂ ಕ್ಸಿಯೋಡಿ ಯು ಜೋಡಿಯನ್ನು 6-3, 6-1 ಸೆಟ್ಗಳಿಂದ ಪರಾಭವಗೊಳಿಸಿತು. ಇದರೊಂದಿಗೆ ಈ ಋತುವಿನಲ್ಲಿ ಸಾನಿಯಾ ಹಾಗೂ ಹಿಂಗಿಸ್ ಜೋಡಿ ಡಬಲ್ಸ್ನಲ್ಲಿ 6ನೇ ಪ್ರಶಸ್ತಿ ಗಳಿಸಿದಂತಾಗಿದೆ. ಇನ್ನು ಹವಾವರ್ತಮಾನ. ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಇತ್ತು. ನೆಲಮಂಗಲದಲ್ಲಿ ಅತ್ಯಧಿಕ 8 ಸೆಂಟಿಮೀಟರ್ ಮಳೆ ಬಿದ್ದಿದೆ. ಉಳಿದಂತೆ ಚಿಂತಾಮಣಿ, ಚಿಕ್ಕನಹಳ್ಳಿ 7, ಹೆಸರಘಟ್ಟ, GKVK, ಬರಗೂರು 5, ನರಗುಂದ, ಜೇವರ್ಗಿ, ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ, ಹಿರಿಯೂರು, ಗೌರಿಬಿದನೂರು, ಕುಣಿಗಲ್, ಮಧುಗಿರಿ, ಶಿರಾ 4, ಕಲಬುರಗಿ, ರಡ್ಡೇವಾಡಗಿ, ರಾಯಚೂರು, ಟಿ ನರಸೀಪುರ, ಕೊಳ್ಳೇಗಾಲ, ನಾಲಮಂಗಲ, ಮದ್ದೂರು, ಹೊಸದುರ್ಗ, ತುಮಕೂರು, ಕೊರಟಗೆರೆ, ಬುಕ್ಕಾಪಟ್ಟಣ, ಪಾವಗಡ, ಕನಕಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ.
ಮುನ್ಸೂಚನೆಯಂತೆ ದಕ್ಷಿಣ ಒಳನಾಡಿನ ಬಹುತೇಕ, ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವೊಮ್ಮೆ ಮಳೆ ಸಂಭವ. ಗರಿಷ್ಠ 29, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಯಾರ್ಕ್ನಲ್ಲಿ G4 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪ್ರಧಾನಿ ಭಾಗಿ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ ಚರ್ಚೆ. ಉದ್ದಿಮೆದಾರರಿಗೆ ಸಾಲ, ರಾಷ್ಟ್ರೀಕೃತ ಬ್ಯಾಂಕ್ ಸ್ಥಾನ ತುಂಬಲಿರುವ ಮುದ್ರಾ ಯೋಜನೆ, ಎಂ ವೆಂಕಯ್ಯನಾಯ್ಡು. ಕಳಸಾ ಬಂಡೂರಿ ಯೋಜನೆ ಜಾರಿಗೆ ವಿವಿಧ ಸಂಘಟನೆಗಳು ನೀಡಿದ್ದ ಬಂದ್ ಕರೆಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಕಳಸಾ ಬಂಡೂರಿ ಯೋಜನೆ ರಾಜ್ಯದ ಜನರ ಹಿತ ಕಾಪಾಡಲು ಬದ್ಧ, ಮಧ್ಯಂತರ ಆದೇಶ ಕೋರಿ ಅರ್ಜಿ ಸಲ್ಲಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.